ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ಹಾರ್ಮುಜ್ ಜಲಸಂಧಿ ಬಂದ್ನಿಂದ ಎಲ್ಪಿಜಿ ಕೊರತೆ, ಗೃಹೋಪಯೋಗಿ ಸಿಲಿಂಡರ್ಗಳ ಬುಕಿಂಗ್ ನಿಯಮದಲ್ಲಿ ಬದಲಾವಣೆ, ವಾಣಿಜ್ಯ ಸಿಲಿಂಡರ್ ಸಪ್ಲೈ ಬಂದ್, ಆಸ್ಪತ್ರೆ ಶಾಲೆಗಳಿಗೆ ಹೊರತುಪಡಿಸಿ ಬೇರೆಲ್ಲೂ ಸಿಗಲ್ಲ ನೀಲಿ ಬಣ್ಣದ ಸಿಲಿಂಡರ್. ಬೆಂಗಳೂರಿಗೂ ತಟ್ಟಿದ ಯುದ್ಧದ ಬಿಸಿ, ಸಿಲಿಂಡರ್ ಪೂರೈಕೆಯಲ್ಲಿ ಹೋಟೆಲ್ಗಳಿಗೆ ವ್ಯತ್ಯಯ, ಸರಿಯಾಗಿ ಪೂರೈಕೆ ಆಗದೇ ಇದ್ರೆ ರಾಜಧಾನಿಯ ಹಲವು ಹೋಟೆಲ್ಗಳು ಬಂದ್ ಆಗೋ ಆತಂಕ. ಗ್ಯಾಸ್ ಸರಬರಾಜಿನಲ್ಲಿ ವ್ಯತ್ಯಯ, ಪಿಜಿಗಳಿಗೂ ಶುರುವಾದ ಸಂಕಷ್ಟ, ಕೆಲ ಪಿಜಿಗಳಲ್ಲಿ ಆಹಾರ ಪೂರೈಕೆ ಸ್ಥಗಿತಗೊಳ್ಳುವ ಮುನ್ಸೂಚನೆ. ಆತಂಕದಲ್ಲಿರೋ ನಗರದ ಪಿಜಿಗಳಲ್ಲಿರುವಂತಹ 10 ಲಕ್ಷ ಮಂದಿ. ಗ್ಯಾಸ್ ಬೆಲೆ ಏರಿಕೆ ಬಗ್ಗೆ ಎಂಪಿಗಳು ಒಬ್ಬರೂ ಮಾತಾಡ್ತಿಲ್ಲ. ಎಲ್ಲದಕ್ಕೂ ಬಹಳ ವಿಚಿತ್ರವಾಗಿ ಧ್ವನಿ ಎತ್ತುತ್ತಾರೆ. ಆದರೆ ಇವತ್ತಿನವರೆಗೂ ಸಂಸತ್ನಲ್ಲಿ ಚರ್ಚೆಗೆ ಅವಕಾಶ ಕೊಡ್ತಿಲ್ಲ. ಬಿಜೆಪಿ ಸಂಸದರ ವಿರುದ್ಧ ಡಿಸಿಎಂ ಡಿಕೆಶಿ ಕಿಡಿ. ಮಹಿಳಾ ದಿನಾಚರಣೆಯಂದೇ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ರು ಮೋದಿ ಸರ್ಕಾರಕ್ಕೆ ಅವರು ಕೊಟ್ಟ ಕೊಡುಗೆಗೆ ಅಭಿನಂದನೆಗಳು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲೇವಡಿ. "56 ಇಂಚಿನ ಎದೆಯ ಪ್ರಧಾನಿ ದೇಶದ ಜನಕ್ಕೇನು ಉತ್ತರ ಕೊಡ್ತಾರೆ? ಒಂದಲ್ಲ ಒಂದು ರೀತಿಯಲ್ಲಿ ಎಫೆಕ್ಟ್ ಆಗ್ತಾನೇ ಇದೆ. ಇದಕ್ಕೆ ಕೇಂದ್ರ ಸರ್ಕಾರವೇ ಉತ್ತರ ಕೊಡಬೇಕು ಅಂತ ಸಚಿವ ಎಂಸಿ ಸುಧಾಕರ್ ಆಗ್ರಹ. ಪಾಕಿಸ್ತಾನದಲ್ಲೂ ಪೆಟ್ರೋಲ್ ಡೀಸೆಲ್ನ ಕೊರತೆ, ಶಾಲಾ ಕಾಲೇಜುಗಳನ್ನು ಬಂದ್ ಮಾಡೋಕೆ ಪ್ರಧಾನಿ ಶಹಬಾಜ್ ಶರೀಫ್ ನಿರ್ಧಾರ. ದಿಢೀರಂತ ಪೆಟ್ರೋಲ್ ಬೆಲೆಯಲ್ಲೂ 55 ಪಾಕಿಸ್ತಾನ ರೂಪಾಯಿ ಏರಿಕೆ. ಯುದ್ಧ ಅಂತ್ಯವಾಗಬಹುದು ಎಂದಿದ್ದ ಟ್ರಂಪ್ ಕೆಲವೇ ಗಂಟೆಗಳಲ್ಲಿ ಮತ್ತೆ ವ್ಯತಿರಿಕ್ತ ಹೇಳಿಕೆ. ನಿರ್ಣಾಯಕವಾಗಿ ಇರಾನ್ನ ಸೋಲಿಸೋವರೆಗೂ ಯುದ್ಧ ಅಂತ ಮತ್ತೆ ಎಚ್ಚರಿಕೆ. ಯುದ್ಧ ಮುಂದುವರೆಸಿದ್ರೆ ಕಚ್ಚಾ ತೈಲ ರಫ್ತು ಮಾಡೋದಿಲ್ಲ ಅಂತ ಐಆರ್ಜಿಸಿಯಿಂದಲೂ ವಾರ್ನಿಂಗ್. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ 6 ವರ್ಷ ಪೂರ್ಣ. ಇವತ್ತು ಪಕ್ಷದ ಎಲ್ಲ ಶಾಸಕರಿಗೂ ಭೋಜನ ಕೂಟ ಆಯೋಜನೆ. ಸಂಜೆ 7 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಆಯೋಜಿಸಿರೋ ಡಿಕೆಶಿ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ನಂತರ ಬಾಣಂತಿ ಸಾವು, ನವಜಾತ ಹೆಣ್ಣು ಶಿಶು ಸ್ಥಿತಿ ಗಂಭೀರ, ಐಸಿಯುನಲ್ಲಿ ಮುಂದುವರೆದ ಚಿಕಿತ್ಸೆ. ನಾರ್ಮಲ್ ಹೆರಿಗೆ ಮಾಡಿಸಲು ಡ್ಯೂಟಿ ಡಾಕ್ಟರ್ ನಿರ್ಲಕ್ಷ್ಯ ಆರೋಪ, ಜಿಲ್ಲಾ ಸರ್ಜನ್ಗೆ ಕುಟುಂಬಸ್ಥರ ತರಾಟೆ. ಕುಂದಾನಗರಿ ಬೆಳಗಾವಿಯಲ್ಲಿ ಬಂಟಿ ಬಬ್ಲಿ ಹನಿ ಟ್ರ್ಯಾಪ್, ಶ್ರೀಮಂತ ಕುಳಗಳೇ ಟಾರ್ಗೆಟ್, ಫ್ಯಾಷನ್ ಡಿಸೈನರ್ ಅರೆಸ್ಟ್. ಖೆಡ್ಡಾಗೆ ಬಿದ್ದವನ ಲಾಡ್ಜ್ಗೆ ಕರೆದು ಮೊಬೈಲ್, ಹಣ, ಕಾರ್ ಕೀ ಕದ್ದು ಪರಾರಿ. ದೀಪ ಸ್ನೇಹಿತನಿಗೆ ಬಲೆ ಬೀಸಿದ ಪೊಲೀಸರು. ಲಕ್ಷಕ್ಕೆ 10, ಕೋಟಿಗೆ 100 ಪಟ್ಟು ಲಾಭಾಂಶದ ಹೆಸರಲ್ಲಿ ಮೋಸ. ಬಿಸಿನೆಸ್ ಹೆಸರಲ್ಲಿ ಸ್ಟಾರ್ ಹೋಟೆಲ್ನಲ್ಲಿ ಪಾರ್ಟಿ, ಎಸ್ಟಿಜಿಸಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೆಸರೇಳಿ ವಂಚನೆ. ಚನ್ನಕೇಶವ ವೀರೇಶ್ ವಿರುದ್ಧ ಜಾತಿ ನಿಂದನೆ, ಜೀವ ಬೆದರಿಕೆ ಅಡಿ ಕೇಸ್ ದಾಖಲು. ಶಿಡ್ಲಘಟ್ಟದ ತಾತಹಳ್ಳಿ ಗ್ರಾಮವನ್ನೇ ಸೇಲ್ ಮಾಡಿದ್ರ ಕಂದಾಯ ಅಧಿಕಾರಿಗಳು. ಇದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ನೋಡ್ಲೇಬೇಕಾದ ಸುದ್ದಿ. ಆವಣಿ ಮಠದ ಹೆಸರಲ್ಲಿ ರೈತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನು ಅಕ್ರಮ ಮಾರಾಟ. ರಾಜ್ಯದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ, ನಾಳೆಯಿಂದ ವೈದ್ಯರ ಮುಷ್ಕರ. ಬೇಡಿಕೆ ಈಡೇರೋವರೆಗೂ ಸರ್ಕಾರಿ ಆಸ್ಪತ್ರೆಗಳ ಒಪಿಡಿ ಸೇವೆ ಬಂದ್. ಸಂಜೆವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟ ವೈದ್ಯಾಧಿಕಾರಿಗಳ ಸಂಘ.
ಮಹಾನಗರ ಪಾಲಿಕೆ ಎಡವಟ್ಟಿಗೆ ಧಾರವಾಡದ ಜನತೆ ಹೈರಾಣ. ಕಸ ವಿಲೇವಾರಿ ಘಟಕದ ಹೊಗೆಯಿಂದ ಆರೋಗ್ಯ ಸಮಸ್ಯೆ. ಡಂಪಿಂಗ್ ಯಾರ್ಡ್ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರ ಆಗ್ರಹ. ಕೊಡಗು ಜಿಲ್ಲೆಯ ಕದನೂರು ಸೇತುವೆ ಅಡಿಯಲ್ಲಿ ಶಿವಲಿಂಗ ಪತ್ತೆ. 3 ಅಡಿ ಸ್ತಂಭ, ಅರ್ಧ ಅಡಿ ಪೀಠ ಹೊಂದಿರುವ ಶಿವಲಿಂಗದ ಮೇಲೆ 5 ಹೆಡೆ ನಾಗ ಸ್ವರೂಪ. ಭಗ್ನವಾಗಿರುವ ಹಿನ್ನೆಲೆ ಯಾರೋ ತಂದು ಬಿಸಾಡಿರುವ ಶಂಕೆ. ರೈಲ್ವೆ ಇಲಾಖೆ ಜಾಗದಲ್ಲಿದ್ದ ಬಂಡೆ ಮಹಾಕಾಳಿ ದೇವಸ್ಥಾನ ತೆರವು. ಹುಬ್ಬಳ್ಳಿಯ ಗಲ್ಫ್ ಮೈದಾನದಲ್ಲಿದ್ದ ಬಂಡೆ ಮಹಾಕಾಳಿ ದೇವಸ್ಥಾನ. ಇಲಾಖೆ ವಿರುದ್ಧ ಪ್ರತಿಭಟನೆ. ಶನಿವಾರ ನಾವೇ ದೇವಸ್ಥಾನ ಕಟ್ತೇವೆ ಎಂದು ಎಚ್ಚರಿಕೆ. ಕೊಪ್ಪಳದ ಕನಕಾಚಲಪತಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಜರುಗಿದ ಗರುಡೋತ್ಸವ. ಹಳದಿ ಬಣ್ಣದ ಗರುಡ ವಾಹನದ ಮೇಲೆ ಲಕ್ಷ್ಮೀ ನರಸಿಂಹರ ಮೆರವಣಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.